ಶ್ರೀವಾಸ್ತವ್, ವುಮನ್ ಅಂಡ್ ಚೈಲ್ಡ್. ನಮಸ್ಕಾರ ಅಧ್ಯಕ್ಷರೇ. ಚುಕ್ಕೆ ಗುರುತಿನ ಪ್ರಶ್ನೆ 1124 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ, ಹಿರಿಯ ನಾಗರಿಕರ ಸಬಲೀಕರಣ ಸಚಿವರನ್ನ ಕೇಳಕ್ ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ಅಧ್ಯಕ್ಷರೇ, ಈ ವಿಶೇಷ ಚೇತನ ವ್ಯಕ್ತಿಗಳು, ಕಾರ್ಯಕರ್ತರು ಯಾರಿದ್ದಾರೆ, ಸರ್ಕಾರದ ವಿವಿಧ ಇಲಾಖೆಗಳ ಏನು ಯೋಜನೆಗಳನ್ನ ವಿಶೇಷ ಚೇತನರಿಗೆ ತಲುಪಿಸುವಂತ ಕಾರ್ಯಕರ್ತರು ಇವರಾಗಿದ್ದಾರೆ. ಅಧ್ಯಕ್ಷರೇ, ಇವರು ಕಳೆದ 2 ತಿಂಗಳಿಂದ ಮೈಸೂರಿನಲ್ಲಿ ಬಂದು 9 ದಿವಸ ಧರಣಿಯನ್ನ, ವಿಶೇಷ ಚೇತನ ವ್ಯಕ್ತಿಗಳು 9 ದಿವಸ ಮೈಸೂರಲ್ಲಿ ಧರಣಿ ಮಾಡ್ತಾರೆ. ಅಧ್ಯಕ್ಷರೇ, ಅವ್ರದ್ದು 2 ಬೇಡಿಕೆ ಇಟ್ಕೊಂಡು ಧರಣಿ ಮಾಡಿದ್ರು. ಅಧ್ಯಕ್ಷರೇ, ಒಂದು, ಅವರಿಗೆ ಕಾಯಂಗೊಳಿಸಬೇಕು ಅನ್ನೋದು ಒಂದಾದ್ರೆ, ಗೌರವಧನದಿಂದ ಕನಿಷ್ಠ ವೇತನಕ್ಕೆ ನಮ್ಮನ್ನು ಹೆಚ್ಚಳ ಮಾಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು 9 ದಿವಸ ಧರಣಿ ಮಾಡಿದ್ರು. ಅಧ್ಯಕ್ಷರೇ, ಆದರೆ ಅವರು ವಿಶೇಷ ಚೇತನರು, ಇಡೀ ರಾಜ್ಯಾದ್ಯಂತ 7,000 ಜನ ಇದ್ದಾರೆ. ಅಧ್ಯಕ್ಷರೇ, ಇವರಿಗೆ ಉತ್ತರದಲ್ಲಿ 9,000ದಿಂದ 10,000ಕ್ಕೆ ಹೆಚ್ಚಳ ಮಾಡಿದ್ದೀವಿ. ಅದೇ ರೀತಿ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರ ಮಾಸಿಕ ಗೌರವವನ್ನ 15,000ದಿಂದ 16,000 ಮಾಡಿದ್ದೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಆದರೆ ಇವರು ಗೌರವ ಧನದ ಕಾರ್ಯಕರ್ತರಿಗಿಂತ ಮಿಗಿಲಾಗಿದ್ದಾರೆ. ಇವರಿಗೆ ಸರ್ಕಾರದ ಅನೇಕ ಸವಲತ್ತುಗಳು ಇವಳಿಗೆ ಸಿಗ್ತಾ ಇದೆ. ಅಧ್ಯಕ್ಷರೇ, ಹಾಗಾಗಿ ಇವರನ್ನ ಕನಿಷ್ಠ ವೇತನದ ಒಳಗಡೆ ಕಾರ್ಮಿಕ ಇಲಾಖೆಯ ಏನ್ ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ ಅದರೊಳಗೆ ಸೇರ್ಪಡೆ ಮಾಡ್ಕೋಬೇಕು ಅನ್ನುವಂತ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ಕೋತಾ ಇದ್ದೀನಿ. ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಮಾನ್ಯ ಶಾಸಕರು ಸದನದ ಏನು ಒಂದು ಗಮನವನ್ನು ಸೆಳೆದಿದ್ದಾರೆ. ಸದನದ ಎದುರುಗಡೆ ತಮ್ಮ ಕಳಕಳಿಯನ್ನ ಏನು ಪ್ರಸ್ತುತಪಡಿಸಿದ್ದಾರೆ. ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಇದೇನು ನಮ್ಮ ಅಂಗವಿಕಲ ಗ್ರಾಮೀಣ ಪುನರ್ವಸತಿ ಯೋಜನೆಯಲ್ಲಿ ಇವರೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಇವರು ಎಲ್ಲರೂ ಕೂಡ ಗೌರವಧನ ಆಧಾರದ ಮೇಲೆ ನೇಮಕಾತಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸೊ ಇವರನ್ನ ಯಾವುದೇ ರೀತಿಯಲ್ಲಿ ನಾವು ಕಾಯಂಗೊಳಿಸಲಿಕ್ಕೆ ಈ ನಿಯಮದಲ್ಲಿ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಧ್ಯಕ್ಷ ಮುಖಾಂತರ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಕಾಯಂಗೊಳಿಸಲಿಕ್ಕೆ ಬರೋದಿಲ್ಲ. ಇನ್ನು ತಾವು ಕನಿಷ್ಠ ವೇತನದ ಬಗ್ಗೆ ತಾವು ಹೇಳಿದ್ರಿ. ನನಗೂ ಕೂಡ ಅವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿ, ಗೌರವ ಇದೆ. ಯಾಕಂದ್ರೆ ವಿಕಲಚೇತನರು ಅಂದ್ರೆ ನಾವು ಎಲ್ಲ ಸರಿ ಇದ್ದೇ ನಮಗೆ ಎಷ್ಟೋ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ವಿಶೇಷ ಚೇತನರು ಸರ್ಕಾರಿ ಕೆಲಸವನ್ನ ಮಾಡಿಕೊಂಡು ತಮ್ಮ ಮನೆಯ ಕಷ್ಟ, ತಮ್ಮ ಕಷ್ಟ ನಿರ್ವಹಣೆ ಮಾಡಿಕೊಂಡು ಮತ್ತು ತಮ್ಮನ್ನ ತಾವು ಸಮಾಜದಲ್ಲಿ ಸರ್ಕಾರದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಒಂದು ಕೆಲಸಕ್ಕೆ ಬೆಲೆ ಕಟ್ಟಲಿಕ್ಕೆ ಅಂತೂ ಸಾಧ್ಯ ಇಲ್ಲ. ಆದರೂ ಕೂಡ ನನ್ನ ಕಾಳಜಿ, ನಮ್ಮ ಇಲಾಖೆಯ ಕಾಳಜಿ, ಮುಖ್ಯಮಂತ್ರಿಯವರ ಕಾಳಜಿ, ನಾನು ಒಮ್ಮೆ ಬಿಟ್ಟು 2 ಸಾರಿ ಫೈನಾನ್ಸ್ಗೆ ಈ ಒಂದು ಫೈಲ್ ಅನ್ನ ಕನಿಷ್ಠ ವೇತನವನ್ನಾದರೂ ಅಂದ್ರೆ ವಿಶೇಷವಾಗಿ ಅವ್ರನ್ನ ಗುರುತಿಸಬೇಕು ಸಮಾಜದಲ್ಲಿ, ವಿಶೇಷ ಚೇತನ ಅಂತ ಹೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದಾಗ ತುಂಬಾನೇ 2-3 ಸಾರಿ ವಾಪಸ್ ಕಳಿಸಿದ್ರು. ಮತ್ತೆ ನಾವು ಅವ್ರಿಗೆ 2-3 ಸಾರಿ ಕಳಿಸಿದ್ರು. ಯಾಕಂದ್ರೆ ಈ MRW ಆಗಲಿ, VRW ಆಗಲಿ ಅಥವಾ URW ಆಗಲಿ, ಈ ಎಲ್ಲ ಸಂಘಟನೆಯ ಏನು ಮುಖ್ಯಸ್ಥರಿದ್ದಾರೆ ಇವರ ಜೊತೆ ನಿರಂತರವಾದಂಥ ಸಂಪರ್ಕದಲ್ಲಿ ಇದೀನಿ ನಾನು. ಯಾಕಂದ್ರೆ ಅವರ ಕಷ್ಟ ಸುಖ ಏನೇ ಇದ್ರೂ ಕೂಡ ಅವ್ರು ನಮ್ಮ ಹತ್ರ ಬಂದು ಹಂಚ್ಕೊಳ್ತಾರೆ. ಅವ್ರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸರ್ಕಾರದಿಂದ, ಇಲಾಖೆಯಿಂದ ಸಹಾಯ ಮಾಡ್ತಾ ಇದ್ದೀವಿ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು 2-3 ಸಾರಿ ಇದನ್ನ ಫೈಲ್ ಅನ್ನ ಹಿಂದಿರುಗಿಸಿ ನಮ್ಮ ಇಲಾಖೆಗೆ ಕಳಿಸಿದಂತ ಸಂದರ್ಭದಲ್ಲಿ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನ್ ಕಾರಣ ಕೊಟ್ಟಿದ್ದಾರೆ? ಇದು ಕನಿಷ್ಠ ವೇತನ ಈಗ ಸದ್ಯಕ್ಕೆ ನಾವು ಇವ್ರನ್ನ ಒಳಪಡಿಸಿದ್ರೆ ಮುಂದೆ ನಾವು ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರಿಗೆ, ಆಶಾ ಕಾರ್ಯಕರ್ತರಿಗೆ ಮತ್ತು ಬಿಸಿ ಊಟ ಏನು ಮಾಡ್ತಾರೆ, ತಯಾರು ಮಾಡ್ತಾರೆ ಅಂತ ಕಾರ್ಯಕರ್ತರು ಇವರು ಎಲ್ಲರೂ ಕೂಡ ಈಗ ಪಶು ಸಖಿ ಅಂತ ಬಂದಿದ್ದಾರೆ, ಕೃಷಿ ಸಖಿ ಅಂತ ಬಂದಿದ್ದಾರೆ. ಇವ್ರು ಎಲ್ಲರಿಗೂ ಕೂಡ ನಾವು ಗೌರವಧನದ ನಿಯಮದ ಅಡಿಯಲ್ಲಿ ಇವ್ರನ್ನ
ನೇಮಕಾತಿ ಸರ್ಕಾರ ಮಾಡಿಕೊಂಡಿರೋದ್ರಿಂದ ಇವರೆಲ್ಲರ ಬೇಡಿಕೆ ಕೂಡ ಕನಿಷ್ಠ ವೇತನಕ್ಕೆ ಒಳಪಡಿಸಿ ಅಂತ ಇದೆ ಸರ್. ಅದು ತಮಗೂ ಎಲ್ಲ MLAಗಳಿಗೂ ಗೊತ್ತು, ಎಲ್ಲರೂ. ಯಾಕಂದ್ರೆ ನಾನು ಒಬ್ಳೇ ಅಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವ್ರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸೊ ಅದಕ್ಕೆ ಕನಿಷ್ಠ ವೇತನ ಅಂತೂ ಆಗ್ಲಿಲ್ಲ. ಬಟ್ ಒಂದು ಮಾತು ಸರ್, ಅಲ್ಲ, ಈಗ ಮಕ್ಕಳಿಗೆ ನಾವು ವಿಶೇಷ ಮಕ್ಕಳು ಅಂತ ಹೇಳ್ತೇವೆ. ಹೌದು ಸರ್. ಆ ಟೀಚರ್ ವಿಶೇಷ ಅಂತ ಪರಿಗಣಿಸಬೇಕಲ್ಲ, ಅವ್ರನ್ನ ಬೇರೆಯವ್ರ ಜೊತೆ ಪರಿಗಣಿಸಾಗ್ತದಾ? ಅವ್ರು ಆ ಕೆಲಸ ಮಾಡ್ಲಿಕ್ಕೆ ಯಾರು ಬರ್ತಾರೆ? ಬಹಳಷ್ಟು ಕಡಿಮೆ ಬಂದ್ರು ತಾಳ್ಮೆಯಿಂದ. ಇದು ಟೀಚರ್ಗಳಲ್ಲ ಸರ್, ಇದು ನಮ್ಮ NGO ಸರ್, NGOಗಳ ಟೀಚರ್ಗಳ ಬಗ್ಗೆ ತಮ್ಮ ಕಾಳಜಿ ಗೊತ್ತು ಸರ್. ತಾವೇ 3 ಸರಿ ಕರೆದು ತಮ್ಮ ಚೇಂಬರ್ ನಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದೀರಾ. ಖಂಡಿತ ಸರ್. ಸೊ ಮುಂಚೆ ಅಂತೂ ಆ ಟೀಚರ್ಗಳಿಗೆ ಸ್ಯಾಲರಿ ಕೂಡ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಕೊಡುವಂತ ಒಂದು ವಿಧಾನ ಇತ್ತು ಸರ್. ಈಗ ತಾವು ಮೀಟಿಂಗ್ ಮಾಡಿದ್ಮೇಲೆ ನಾನೊಂದ್ ಸ್ವಲ್ಪ ಜಾಸ್ತಿ ಚುರುಕಾದ್ಮೇಲೆ ಈಗ 3 ತಿಂಗಳು ಮುಂಗಡವಾಗಿ ಅವ್ರಿಗೆ ಹಣ ಕೊಡುವಂತ ಇದನ್ನ ನಾನು ಮಾಡಿದೀನಿ ಸರ್. ತಮ್ಮ ಕಾಳಜಿಗೆ ಕೂಡ ಅದಕ್ಕೆ ನಾವು ಇದನ್ನ ಮಾಡಿದೀವಿ. ಬಟ್ ಇದು ಕನಿಷ್ಠ ವೇತನ ಅಂತೂ ಆಗ್ಲಿಲ್ಲ. ಬಟ್ ಈ ವರ್ಷ ಸರ್ ನಾವು 1,000 ರೂಪಾಯಿಯನ್ನ ನಾವು ಜಾಸ್ತಿ ಮಾಡಿದ್ದೀವಿ. ಇದರಿಂದ ಏನು 10,000 ಬರ್ತಾ ಇರೋದು 11,000 ಮತ್ತು 15,000 ಬರ್ತಾ ಇರೋದು 16,000 ಬರ್ತಾ ಇದೆ. ಸೊ ಇದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಸರ್. ಒಂದು CM ಜೊತೆ ಮೀಟಿಂಗ್ ಮಾಡಿ ಫೈನಾನ್ಸ್ ಕರೆಸಿ ಸರ್. ಅಧ್ಯಕ್ಷ, ಸ್ಪೆಷಲ್ ಆಗಿ ಶುಡ್ ಕನ್ಸಿಡರ್ ಆಗ್ಲಿ ಸರ್. ಅಧ್ಯಕ್ಷ, ಇದರಲ್ಲಿ ಇವರಿಗೆ ಏನು ಹಾಜರಾತಿ ಕೊಟ್ಟಿದ್ದಾರೆ, ಬಯೋಮೆಟ್ರಿಕ್ 8 ಗಂಟೆಗಳ ಕರ್ತವ್ಯವನ್ನ ಮಾಡಬೇಕು ಅಂತ. ಅಂದ್ರೆ ಇವರು ಸರ್ಕಾರಿ ನೌಕರರ ತರನೇ ಎಲ್ಲದಕ್ಕೂ ಸೇರ್ಪಡೆ ಆಗಿದ್ದಾರೆ ಅಧ್ಯಕ್ಷರೇ. ಹಾಗಾಗಿ ಇವರು ಗೌರವಧನದ ಕಾರ್ಯಕರ್ತರ ಒಳಗಡೆ ಬರೋದಿಲ್ಲ ಅನ್ನುವಂಥದ್ದು ಅವ್ರದ್ದೊಂದು ಇದೆ. ಅಂದ್ರೆ ನಮಗೆ ಇವರಿಗೆ ಹೆಣ್ಮಕ್ಳಿಗೆ ವೇತನ ಸಹಿತ ಹೆರಿಗೆ ರಜೆಯನ್ನು ಸರ್ಕಾರ ಮಂಜೂರು ಮಾಡಿದೆ ಅಧ್ಯಕ್ಷರೇ. ಹಾಗಾಗಿ ಇವರು ಗೌರವಧನದ ಕಾರ್ಯಕರ್ತರಿಗಿಂತ ಮಿಗಿಲಾಗ್ತಾರೆ. ಹಾಗಾಗಿ ಇವರು ಕನಿಷ್ಠ ವೇತನವನ್ನ ಕೊಡಿ ಅನ್ನೋದು ಒಂದಾದ್ರೆ, ಈ ತಾವೇ ಹೇಳದಂಗೆ, ಮಂತ್ರಿಗಳೇ ಹೇಳದಂಗೆ ಇವರಿಗೆ ವಿಶೇಷವಾದಂತ ನೀಡ್ಸ್ ಇರುತ್ತೆ ಅಧ್ಯಕ್ಷರೇ. ವಿಶೇಷ ಚೇತನರಿಗೆ ಅವ್ರದೇ ಆದಂತ ಬೇರೆ ಬೇರೆ ಇರುವ ಕಾರಣಕ್ಕೆ ಇವರನ್ನ ಕನಿಷ್ಠ ವೇತನಕ್ಕೆ ತಾವು ಹೇಳದಂಗೆ ಅವ್ರನ್ನ ಕನಿಷ್ಠ ವೇತನದ ಒಳಗಡೆ ತರಬೇಕು ಅನ್ನೋಂಥ ಮನವಿಯನ್ನ ಮತ್ತೊಮ್ಮೆ ಮಾಡ್ಕೋತೀನಿ ಅಧ್ಯಕ್ಷರೇ. ಈಗ ಒಂದ್ ಸೆಕೆಂಡ್, ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇದಕ್ಕೆ ಅಧ್ಯಕ್ಷ ಆಗೇನು ಸರ್. ನಾನು ಬಂದು ಪದೇ ಮನವಿಯನ್ನು ಕೊಟ್ಟಾರ. ನಾನು ಮಾನ್ಯ ಸಚಿವರ ಗಮನಕ್ಕೂ ಕೂಡ ತಂದೆ. ಅದಕ್ಕೆ ಏನಾರು ಮಾಡಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ, ಯಾಕಂದ್ರೆ ಅಂಗವಿಕಲರಿಗೆ ವಿಶೇಷವಾಗಿ ಕಾಳಜಿ ಮಾಡ್ಬೇಕಂತ ವಿಚಾರ ಮಾಡ್ರಿ ಅಂತ ಅದಕ್ಕೆ ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮುಖ್ಯಮಂತ್ರಿಗೆ ಹೇಳಿ ಡಿಸಿಷನ್ ತಗೋಬೇಕು. ಮುಖ್ಯಮಂತ್ರಿ ಜೊತೆ ಹೋಗಿ ಕೂತ್ಕೊಂಡು ನೀವು ಕೂಡ ಸಪೋರ್ಟ್ ಮಾಡಿ, ಅದು ವಾದ ಮಾಡಿ. ನಾನು ಅಧಿಕಾರಿ ಹೇಳಿದ್ರೆ ಕಾನೂನು ಜೊತೆ ಸ್ವಲ್ಪ ಮಾನವೀಯತೆ ಕೂಡ ಬೇಕು.